ಸ್ನೇಹಿತರೆ ನೋಡಿ, ಒಂದು 20 ನಿಮಿಷದಲ್ಲ ರೆಡಿ ಆಗಿಬಿಡುತ್ತೆ ಈ ರುಚಿಕರವಾದ ಅನ್ನ. ಮಾಡ್ಕೊಳ್ಳೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಿ ನನಗೆ ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಕೇವಲ 20 ನಿಮಿಷದಲ್ಲಿ ನೀವು ಈ ಚಿತ್ರಾನ್ನವನ್ನು ಮಾಡ್ಕೋಬಹುದು. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2 ಸ್ಪೂನು ಮನೆಯಲ್ಲೇ ಮಾಡಿದಂಥ ದೇಸಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಮೊದಲಿಗೆ ಬಿಸಿ ಆಗಲಿ, ಅಂದರೆ ಕರಗಲಿ. ಸ್ನೇಹಿತರೆ, ಈಗ ತುಪ್ಪ ಕರಗಿ ಬಂತು, ಬಿಸಿಯಾಗಿದೆ. ಈಗ ಮೊದಲಿಗೆ ನಾನು ಸಾಸಿವೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿಯಲ್ಲಿ. ಸ್ನೇಹಿತರೆ, ಚಿಟಪಟ ಅಂತ ಸಿಡಿತಾ ಇದೆ. ಈಗ ಇದು ಸ್ಟವ್ನ ಕಡಿಮೆ ಮಾಡ್ಕೊತಾ ಇದ್ದೀನಿ. ಕಡಿಮೆ ಮಾಡಿಕೊಂಡು 2 ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ನೀವು ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ಳಿ. ಈಗ ಇದನ್ನು ಬಾಡಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ. ನೋಡಿ, ಕಡಲೆಕಾಯಿ ಬೀಜ ಸ್ವಲ್ಪ ಬಾಡಿ ಬಂದಿದೆ. ಈಗ ನಾನು 1 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಉದ್ದಿನ ಬೇಳೆಯನ್ನು ಬಳಸ್ತಾ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ಧಾರಾಳವಾಗಿ ಬಳಸಬಹುದು. ಈಗ ಇದನ್ನು ಸಹ ಅದ್ರ ಜೊತೆ ಬಾಡಿಸ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ಬಾಡಿ ಬರ್ತಾ ಇದೆ. ಈಗ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಾದ್ಮೇಲೆ ಒಂದು 4-5 ಒಣಮೆಣಸಿಕಾಯಿಗಳನ್ನ ಹಾಕ್ತಾ ಇದ್ದೀನಿ. ಇದನ್ನು ಸಹ ಬಾಡಿಸ್ಕೊಂಡ್ಬಿಡೋಣ. ಸ್ನೇಹಿತರೆ, ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಪಾತ್ರೆನ ಈಗ ಕೆಳಗಿಟ್ಕೊಂಡಿದ್ದೀನಿ. ನೋಡಿ, 2 ಪಾವ್ ಅಕ್ಕಿ ಅನ್ನವನ್ನು, ಸೋನಾ ಮಸೂರಿ ರೈಸ್ನ ನಾನು ಮಾಡಿಟ್ಕೊಂಡಿದ್ದೆ. ಇದು ತಣ್ಣಗಾಗಿದೆ. ಈಗ ತೆಗೆದು ಈ ಪಾತ್ರೆಗೆ ಹಾಕ್ಕೊಂಡು ನಂತರ ನಾನು ನಿಮಗೆ ಎಲ್ಲವನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಅನ್ನವನ್ನೆಲ್ಲ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಉದುರಿಸ್ಕೊಂಡಿದ್ದೀನಿ. ಜೀರಿಗೆ ಮೆಂತ್ಯದ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವಾಗಲೂ ನಾನು ತೋರಿಸ್ತಿರ್ತೀನಿ. ನಮ್ಮ ಪುಡಿ ಮಾಡಿರೋದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ. ಮತ್ತು ಸಕ್ಕರೆ 1.5 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಯನ್ನು 2 ಸ್ಪೂನ್ ತುಪ್ಪದಲ್ಲೇ ಮಾಡ್ಕೊಂಡಿರೋದು. ಅಡಿಗೆ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಪುಡಿ ಇಂಗನ್ನು ಬೆರೆಸಿದ್ದೀನಿ. ಈಗ ನೋಡಿ, ಬಿಳಿ ಎಳ್ಳು, ಇದು ಯಾವುದನ್ನು ಒಗ್ಗರಣೆಗೆ ಹಾಕ್ಕೋಬೇಡಿ. ಹಾಗೆ ಹಾಕ್ಕೊಂಡು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಈ ಖಾರದ ಪುಡಿಯನ್ನು ಉದುರಿಸ್ತಾ ಇದ್ದೀನಿ. ಈ ಖಾರದ ಪುಡಿ ಆಷಾಢ ಮಾಸದ ನವರಾತ್ರಿಯ ವಿಶೇಷ ದಿನದಲ್ಲಿ ಸಾತ್ವಿಕ ಆಹಾರದಲ್ಲಿ ನಾನು ವಿಡಿಯೋವನ್ನು ತೋರಿಸಿದ್ದೆ. ಈ ಪುಡಿ ಮಾಡಿ ಅದನ್ನು ಇಟ್ಕೊಂಡಿದ್ದೆ. ಸ್ವಲ್ಪ 2-3 ಸ್ಪೂನ್ ಅಷ್ಟಿದೆ. ಇಷ್ಟು ಹುಳಿಗೂ ಹಾಕ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಈಗ ಈ ಪುಡಿಯನ್ನು ಉದುರಿಸ್ತೀನಿ. ಎಷ್ಟು ಖಾರ ಬೇಕು ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಈ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಇದು ಯಾವುದನ್ನು ಒಗ್ಗರಣೆಗೆ ಹಾಕೋಂಗಿಲ್ಲ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಹಾಕಾಯಿತು. ಈಗ 1 ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಡಿಬಿಡ್ತೀನಿ. 1 ನಿಂಬೆ ಹಣ್ಣು ಹಿಂಡಿ ನೋಡಿ, 1 ಕಪ್ ತೆಂಗಿನಕಾಯಿ ತುರಿ. ನೀವು ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು, ಒಣ ಕೊಬ್ಬರಿ. ತೆಂಗಿನಕಾಯಿ ತುರಿಯನ್ನು ನೀವು ಹೆಚ್ಚಿಗೆ ಹಾಕ್ಕೊಂಡ್ರೂ ಆಗುತ್ತೆ. ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ, ಅನ್ಲಿಮಿಟೆಡ್, ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟ ಅಂತಂದರೆ ಅದ್ಭುತವಾದ ರುಚಿಕರವಾದ ಚಿತ್ರಾನ್ನ ರೆಡಿ ಆಗುತ್ತೆ. ಬೇಗ ಒಂದು 20 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನಾ ಮಾಡೋ ವಿಧಾನ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸ್ನೇಹಿತರೆ ನೋಡಿ, ರೆಡಿ ಆಯಿತು ರುಚಿಕರವಾದ ಚಿತ್ರಾನ್ನ. 20 ನಿಮಿಷದಲ್ಲಿ ನೀವು ಮಾಡಿಕೊಂಡು ದಿಢೀರಾಗಿ ತಿನ್ಬಹುದು. ಬಹಳ ಅದ್ಭುತವಾಗಿರುತ್ತೆ. ಸ್ನೇಹಿತರೆ ನೋಡಿ, ರೆಡಿ ಆಯಿತು ರುಚಿಕರವಾದ ಚಿತ್ರಾನ್ನ. 20 ನಿಮಿಷದಲ್ಲಿ ನೀವು ಮಾಡಿಕೊಂಡು ದಿಢೀರಾಗಿ ತಿನ್ಬಹುದು. ಬಹಳ ಅದ್ಭುತವಾಗಿರುತ್ತೆ. ನೀವು ಮಾಡಿ ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಸಪೋರ್ಟನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಆರೋಗ್ಯದಿಂದ ನಗನಗ್ತಾ ಇರಿ. ಟೇಕ್ ಕೇರ್. ಬಾಯ್. ಸಿ ಯು.